ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನಡು ಬೀದಿಯಲ್ಲಿ ಅಂಗನವಾಡಿ, ರಾತ್ರಿ ಪೂರ್ತಿ ಮೈ ನಡುಗುವ ಚಳಿ, ಸೂಕ್ತ ವ್ಯವಸ್ಥೆ ಇಲ್ಲದೆ ಸ್ತ್ರೀ ಸಂಕಷ್ಟ. ಬೆಂಗಳೂರು ಪ್ರವೇಶಕ್ಕೆ ನಿರ್ಬಂಧ, ಅಂಗನವಾಡಿ ಕೂಗು. ಕೊರೆವ ಚಳಿ, ಕಗ್ಗತ್ತಲ ರಾತ್ರಿ, ಕೆರೆ ಜಾಗದಲ್ಲಿ ರಾತ್ರಿ ಕಂಪ್ಲೀಟ್ ಆಗಿ ವನವಾಸ. ಮಲಗಕ್ಕೂ ಕೂಡ ಜಾಗ ಇಲ್ಲ, ಶೌಚಾಲಯ ಅಂತೂ ಇಲ್ಲವೇ ಇಲ್ಲ, ಊಟನೂ ಇಲ್ಲ. 10,000 ಕಾರ್ಯಕರ್ತೆಯರಿಗೆ ದಿಗ್ಬಂಧನ ಹೇರಿದೆ ಕಾಕಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅಂಗನವಾಡಿ ಕಾರ್ಯಕರ್ತರ ಪರಿಸ್ಥಿತಿ ತುಮಕೂರಲ್ಲಿ ಯಾವ ರೀತಿಯಾಗಿದೆ ಅಂತ. ಗೊತ್ತಿಲ್ಲ ಅಂದ್ರೆ ಈಗ ತೋರಿಸ್ತೀವಿ ಯಾವ ರೀತಿಯಾದಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತ. 100 ಜನ 200 ಜನ ಅಲ್ವಾ ಸ್ವಾಮಿ, ಇಲ್ಲಿ 10,000 ಜನ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯ ಮೂಲಕ ನ್ಯಾಯ ಕೇಳಲಿಕ್ಕೆ ಬಂದ್ರೆ ಅವಕಾಶವನ್ನ ಕೊಡ್ತಾ ಇಲ್ಲ. ಬೆಂಗಳೂರಲ್ಲಿ ಪ್ರತಿಭಟನೆಗೆ ಹೊರಟಂತವರಿಗೆ ತುಮಕೂರಿನಲ್ಲೇ ತಡೆಯನ್ನ ಹಾಕಲಾಗಿದೆ. 15 ದಿನ ಬೆಂಗಳೂರಿಗೆ ಬರದಂತೆ ಪೊಲೀಸರಿಂದ ನಿರ್ಬಂಧವನ್ನ ಹೇರಲಾಗಿರುವಂತದ್ದು. ಇಲ್ಲಿ ಬೆಂಗಳೂರಿನಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ. 15 ದಿನಗಳ ಕಾಲ ಯಾವುದೇ ರೀತಿಯಾದಂತ ಪ್ರತಿಭಟನೆಗೆ ಅವಕಾಶ ಕೊಡ್ತಾ ಇಲ್ಲ. ಪ್ರತಿಭಟನೆಗೆ ಅವಕಾಶ ಕೇಳಿದ್ದು ನವೆಂಬರ್ 15ರಂದು. ಇಲ್ಲಿವರೆಗೂ ಕೂಡ ಸುಮ್ಮನಿದ್ದಂತ ಪೊಲೀಸರಿಂದ ಏಕಾಏಕಿ ಈಗ ನಿರ್ಬಂಧವನ್ನ ಹೇರಲಾಗಿದೆ. ಬೆಂಗಳೂರಿಗೆ ಬರದಂತೆ ನಿರ್ಬಂಧವನ್ನ ಹಾಕಿದ್ದಾರೆ. ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರುವಂತ ಭಾಸ್ಕರ್ ರಾವ್ ಅವರು ಬೆಂಗಳೂರು ಪೊಲೀಸ್ ಆಯುಕ್ತರ ವಿರುದ್ಧ ಮಹಿಳೆಯರು ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ರಾತ್ರೋರಾತ್ರಿ ಮಹಿಳೆಯರನ್ನ ಕೂಡಿ ಹಾಕಿದಂತಾಗ್ಬಿಟ್ಟಿದೆ ಕಾಕಿ ಪಡೆ. ಬೀದಿಯಲ್ಲೇ ರಾತ್ರಿ ಕಳೆದಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು. ಮಕ್ಕಳನ್ನ ಕೂಡ ಕರ್ಕೊಂಡ್ ಬಂದಿರುವಂತದ್ದು. ಇನ್ನು ಆ ಕೊರೆವಂತ ಚಳಿಯಲ್ಲಿ ಎಲ್ಲ ನಡುಗ್ತಾ ಇದ್ದಾರೆ. ಸುಮಾರು ಜನ ಬಂದಿದ್ದೀವಿ ನೋಡಿ. ಇವತ್ತು ಎಷ್ಟು ಜನ ಅಂತ ಹೇಳಿದ್ರೆ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಇವತ್ತೇನು ನಮ್ಮ ಅಂಗನವಾಡಿಗಳಲ್ಲಿ LKG UKG ನಾವೇನು ಬೇರೆ ಏನು ಕೇಳ್ತಾ ಇಲ್ಲ. ಇವತ್ತು ಏನು ಈ ಎಲೆಕ್ಷನ್, ಇವತ್ತು ಬರೀ ಎಲೆಕ್ಷನ್ ಹುನ್ನಾರದಲ್ಲೇ ಇದ್ದಾರೆ ವಿನಃ ಯಾವೊಬ್ಬ ಮಂತ್ರಿ ಆಗಲಿ, ಒಬ್ಬ MLA ಆಗಲಿ, ಒಬ್ಬ ಸಾಮಾನ್ಯ ಒಬ್ಬ ಪ್ರಜೆ ಆಗಲಿ ಬಂದು ಕೂಡ ನಮ್ಮನ್ನ ಯಾರು ಮಾತಾಡಿಸಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಷ್ಟು ಜನ ಹೆಣ್ಣು ಮಕ್ಕಳು ಬೀದಿನಲ್ಲಿ ಮಲಗಿದೀವಿ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಚೂರು ಕೂಡ ಮಾನ ಮರ್ಯಾದೆ ಅನ್ನೋದೇ ಇಲ್ಲ. ಇವತ್ತು ನಾವು ಕೇಳ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ LKG UKG ನಮ್ಮ ಅಂಗನವಾಡಿಯಲ್ಲೇ ಉಳಿಸಿ, ಅಂಗನವಾಡಿಗಳನ್ನ ಉಳಿಸಿ. ನಾವು 40 ವರ್ಷಗಳಿಂದ ಸಣ್ಣ ಮಕ್ಕಳವರೆಗೂ ಇದುವರೆಗೂ ಮಾಡಿದೀವಿ. ಆದರೆ ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ನಮ್ಮನ್ನ ಒಂದು ಅಲ್ಲಗೆಳೆಯೋ ಒಂದು ವಿಷಯಕ್ಕಾಗಿ ಮಾಡ್ತಾ ಇದೆ. ಆಮೇಲೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಜೊಲ್ಲೆ ಒಬ್ಬ ಮಹಿಳಾ ಪ್ರತಿನಿಧಿಯಾಗಿ ಇವತ್ತು ಒಂದು ಮಿನಿಸ್ಟರ್ ಆಗಿದ್ದಾರೆ. ಅವ್ರು ಏನು ಮಾಡಿದ್ದಾರೆ? ಇದುವರೆಗೂ ಯಾರಾದರೂ ಒಬ್ಬರು ಬಂದಿದ್ದಾರಾ? ನಮ್ಮ ಲೀಡರ್ಗಳನ್ನೆಲ್ಲ ಎಲ್ಲಂದ್ರೆ ಅಲ್ಲೇ ಅರೆಸ್ಟ್ ಮಾಡಿದ್ದಾರೆ. ನಾವು ಹಿಂದಕ್ಕಂತ ಹೋಗೋದಿಲ್ಲ. ಸುಮಾರು ಜನ ಇವಾಗ ಬೀದಿಲ್ ಮಲ್ಕೊಂಡಿದೀವಿ, ಊಟ ಇಲ್ಲ. ಹೆಣ್ಮಕ್ಳು ಬೀದಿಲ್ ಮಲ್ಕೊಂಡಿರೋದು ಎಷ್ಟು ಒಳ್ಳೇದು ಹೇಳಿ. ಇವತ್ತು ಏನು ಒಂದು ಸರ್ಕಾರವನ್ನು ಆಳ್ತಾ ಇದ್ದಾರೆ, ಅವರು ನಮ್ಮಂತಹ ಬಡ ಕುಟುಂಬದಿಂದನೇ ಬಂದಿರ್ತಕ್ಕಂಥವ್ರು. ನಾವು ಕೂಡ ಬಡವರು, ಅವರಿಗೆ ಏನು ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ನಾವು ಹೀಗೆ ಬೀದಿಲ್ ಮಲಗಿದೀವಿ, ಅವರ ಅಕ್ಕ ತಂಗಿರು ಮಲಗಿದ್ರು ಕೂಡ ಹೀಗೆ ಒಂದು ಗಾಜಿನ ಮನೆಯಲ್ಲಿ ಅಥವಾ AC ರೂಮಲ್ಲಿ ಏನಾರ ಕೂರ್ತಾ ಇದ್ರ ಬಂದು ಸ್ಪಂದಿಸ್ತಿದ್ರು ತಾನೆ. ಇವಾಗ ನಾವು ಬಂದು 24 ಗಂಟೆ ಹತ್ತತ್ರ ಬರ್ತಾ ಇದೆ. ನಿನ್ನೆಯಿಂದ ಎಲ್ಲ ಏನು ನಾವು 30 ಜಿಲ್ಲೆಯವರಿದ್ದೀವಿ. ಬೀದರು, ಬಳ್ಳಾರಿ, ಗುಲ್ಬರ್ಗದಿಂದ ಎಲ್ಲ ನಿನ್ನೆನೆ ಬಂದು ಇಲ್ಲಿ ನಾವು ಸೇರಿರ್ತಕ್ಕಂಥವ್ರು. ಇವಾಗ ಬೀದಿಲ್ ಮಲ್ಕೊಂಡಿದೀವಿ, ಊಟ ಇಲ್ಲ. ಹೆಣ್ಮಕ್ಳು ಬೀದಿಲ್ ಮಲ್ಕೊಂಡಿರೋದು. ಅಂಗನವಾಡಿ ಕಾರ್ಯಕರ್ತೆಯರ ಸಮಸ್ಯೆ ಏನು, ಅವರ ಬೇಡಿಕೆ ಏನು? ನಮ್ಮ ಪ್ರತಿನಿಧಿ ವಿಠಲ್ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ, ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ನೋಡ್ಕೊಬರೋಣ. ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿ ತುಮಕೂರಿಗೆ ಬಂದು ಅಸೆಂಬಲ್ ಆಗಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ ಅವರ ಒಂದು ಪ್ರತಿಭಟನೆ ಮತ್ತೆ ತುಮಕೂರಿನಲ್ಲಿ ಏನು ಇವತ್ತು ವಾಸ್ತವ್ಯವಿದ್ದಾರೆ ಇವತ್ತು ಕೂಡ ಕಂಟಿನ್ಯೂ ಆಗೋ ಸಾಧ್ಯತೆ ಇದೆ. ಯಾಕಂದರೆ ಈಗ ತಾನೇ ಏನು ಅಂಗನವಾಡಿ ಸಂಘದ ರಾಜ್ಯಾಧ್ಯಕ್ಷೆ ವರಲಕ್ಷ್ಮಿ ಅವರು ಇವಾಗ ಒಂದು ಕನ್ಫರ್ಮೇಷನ್ ಕೊಟ್ಟಿರ್ತಕ್ಕಂಥದ್ದು. ನಾವೀಗ ತುಮಕೂರಿನ ಗ್ಲಾಸ್ ಹೌಸ್ ಇದರಲ್ಲೇ ಇದ್ದೀವಿ, ಗ್ಲಾಸ್ ಹೌಸಲ್ಲೇ ಇದ್ದೀವಿ. ನೀವೀಗ ನೋಡ್ಬೋದು ರಾತ್ರಿ ಯಾವ ಜಾಗದಲ್ಲಿದ್ದರೂ ಅದೇ ಜಾಗದಲ್ಲಿ ಕೂಡ ಹೆಣ್ಮಕ್ಳು ಎದ್ದು ಕೂತಿಗ ರೆಡಿಯಾಗಿರ್ತಕ್ಕಂಥದ್ದು. ಈಗ ಏನೇ ಆದರೂ ಕೂಡ ನಮ್ಮ ಹೋರಾಟ ಕೈ ಬಿಡೋದಿಲ್ಲ. ಏನೇ ಬಂದರೂ ಕೂಡ, ಯಾರೇ ಬಂದರೂ ಕೂಡ ನಾವು ಇಲ್ಲಿಂದ ಎದ್ದು ಕದಲೋದಿಲ್ಲ. ಇಲ್ಲೇ ನಾವು ಕೂತ್ಕೊಂಡು ನಮ್ಮ ಒಂದು ಏನು ಬೇಡಿಕೆಗಳು ಬೇಕೋ ಆ ಒಂದು ಬೇಡಿಕೆಗಳನ್ನ ಈಡೇರಿಸ್ಕೊಳ್ತೀವಿ ಅಂತ ಹೇಳಿ ಇದು ಮಾಡ್ತಕ್ಕಂಥದ್ದು. ಇವಾಗ ನೋಡ್ಬೋದು ಇಲ್ಲಿ ಆ ಮಕ್ಕಳನ್ನು ಕೂಡ ಕರ್ಕೊಂಬಂದು ಇಲ್ಲಿ ಅಂದರೆ ಏನು ಅಂಗನವಾಡಿ ಕಾರ್ಯಕರ್ತರು ಬಂದು ಇಲ್ಲಿ ಒಂದು ಜಮಾ ಆಗಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯಾದಂಥ ಜೀವ ರಕ್ಷಕರಾಗಲಿ ಅಥವಾ ಏನೋ
ಚಳಿ ಆಗದೇ ಇರೋದಕ್ಕೆ ಯಾವುದೇ ಒಂದು ಶೆಡ್ ರೀತಿಯಾದಂಥ ಯಾವುದೇ ಒಂದು ನಿರ್ಮಾಣವನ್ನು ಇಲ್ಲಿ ಜಿಲ್ಲಾಡಳಿತ ಯಾವುದೇ ರೀತಿಯಾದಂಥ ಒಂದು ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿರೋದಿಲ್ಲ. ಇಲ್ಲಿ ಏನೀಗ ಟಾರ್ಪಲ್ ಅಂದರೆ ಪ್ಲಾಸ್ಟಿಕ್ ಟಾರ್ಪಲ್ ಏನಿದೆ, ಪ್ಲಾಸ್ಟಿಕ್ ಟಾರ್ಪಲ್ ಮೇಲೆ ಕೂಡ್ತು ಆ ಹೆಣ್ಮಕ್ಳು ರಾತ್ರಿ ಪೂರ್ತಿ ಕತೆ ಹಾಕಿರ್ತಕ್ಕಂಥದ್ದು. ಇಲ್ಲಿನ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಮಾಧುಸ್ವಾಮಿ ಅವರು ಕೂಡ ಬಂದು ಇವರ ಕಷ್ಟ ಕಾರ್ಪಣ್ಯಗಳನ್ನ ಕೇಳಬೇಕಿತ್ತು. ಆದರೆ ಅವರು ಕೂಡ ಬಂದು ಇಲ್ಲಿ ಕೇಳಿಲ್ಲ. ಮತ್ತೆ ಜಿಲ್ಲಾಡಳಿತದ ವತಿಯಿಂದ ಯಾವೊಬ್ಬ ಅಧಿಕಾರಿಗಳು ಬಂದು ಇವರ ಒಂದು ಕಷ್ಟ ಸುಖಕ್ಕೆ ಇದುವರೆಗೂ ಬಂದು ಕೇಳಿಲ್ಲ. ಮತ್ತೆ ಇಲ್ಲಿನ ನಗರ ಶಾಸಕರಾಗಿರ್ಬೋದು ಅಥವಾ CEO ಆಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಾಗಿರ್ಬೋದು, ನೀವು ಇಲ್ಲಿಂದ ಸುಮಾರು ಬರೀ 50 ಮೀಟರ್ ಅಂತರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಇದೆ. ಆದರೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ವಿಚಾರ ಗಮನಕ್ಕೆ ಹೋಗಿಲ್ವಾ ಎಂಬುದು ಒಂದು ಯಕ್ಷ ಪ್ರಶ್ನೆ ಆಗಿ ಕಾಡ್ತಾ ಇದೆ. ಇಲ್ಲಿ ಯಾವುದೇ ರೀತಿಯಾದಂಥ ಜೀವ ರಕ್ಷಕಗಳಿಲ್ಲ, ಮತ್ತೆ ಶೆಡ್ಗಳಿಲ್ಲ. ಇಂಪಾರ್ಟೆಂಟ್ ಆಗಿ ಹೆಣ್ಣು ಮಕ್ಕಳು ನಿತ್ಯ ಕರ್ಮಕ್ಕೂ ಕೂಡ ಎಲ್ಲಿ ಅಲ್ಲ ಏನೋ ಮೂಲಸೌಕರ್ಯಗಳು ಕೊರತೆ ಇದಾವೆ ಎಂಬುದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿವರೆಗೂ ಕೂಡ ಯಾವೊಬ್ಬ ಅಧಿಕಾರಿ ಆಯಿತು, ಜನಪ್ರತಿನಿಧಿ ಆಯಿತು ಬಂದಿಲ್ಲಿ ಇವರ ಕಷ್ಟಗಳನ್ನ ಕೇಳಿಲ್ಲ. ಇವರ ಪಾಡಿಗೆ ಬೆಳಿಗ್ಗೆಯಿಂದನೇ ರಾತ್ರಿಯಿಂದನೂ ಕೂಡ ಇವರು ಇದ್ದಾರೆ. ಆದಷ್ಟು ಬೇಗ ಇಲ್ಲಿ ಯಾರಾದರೂ ಬಂದು ನಮ್ಮ ಕಷ್ಟ ಕಾರ್ಯಗಳನ್ನ ಕೇಳಬೇಕು ಎಂಬುದು ಇಲ್ಲಿನ ಒಂದು ಅಂಗನವಾಡಿ ಕಾರ್ಯಕರ್ತರ ಆಗ್ರಹ. ಚಿರಂಜೀವಿ ಜೊತೆ ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಅಂಗನವಾಡಿ ಕಾರ್ಯಕರ್ತರ ಸಂಘದ ಅಧ್ಯಕ್ಷೆ ಆಗಿರುವಂತ ವರಲಕ್ಷ್ಮಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ವರಲಕ್ಷ್ಮಿ ಅವರೇ. ನಮಸ್ಕಾರ ಸರ್. ನಿಮ್ ಬೇಡಿಕೆಗಳು ಏನೇನು ಅಂತ? ಸರ್, ನಮ್ ಬೇಡಿಕೆ ಪ್ರಮುಖವಾಗಿ ಮೇ 2019 ಶಿಕ್ಷಣ ಇಲಾಖೆ ಒಂದು ಸುತ್ತೋಲೆಯನ್ನ ತಂದಿದೆ. ಅದರಲ್ಲಿ 3.5 ವರ್ಷ ಮೇಲ್ಪಟ್ಟ ಮಕ್ಕಳನ್ನ ಸರ್ಕಾರಿ ಶಾಲೆಗಳಲ್ಲಿ ಪ್ರಾರಂಭವಾಗುವ LKG UKGಗೆ ಸೇರಿಸ್ಕೋಬೇಕು ಅಂತ. ಆ ರೀತಿಯಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಅಂಗನವಾಡಿ ಕೇಂದ್ರ ಸ್ಥಾಪನೆ ಆಗಿರೋದೇ 3 ರಿಂದ 6 ವರ್ಷದ ಮಕ್ಕಳಿಗಾಗಿ. ಸೊ ಈ ಮಕ್ಕಳು ಅಲ್ಲಿಗೆ ಹೋದ್ರೆ ಅಂಗನವಾಡಿ ಕೇಂದ್ರಗಳೇ ಮುಚ್ಚಿ ಹೋಗ್ತವೆ. ಮತ್ತೆ ICDS ಯೋಜನೆನೇ ಮುಂದಿನ ದಿನಗಳಲ್ಲಿ ಇರೋದಿಲ್ಲ. ಮತ್ತು ICDS ಯೋಜನೆಯ ಪ್ರಮುಖ ಉದ್ದೇಶಗಳಲ್ಲಿ ಒಂದು ಉದ್ದೇಶ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಕೊಡಬೇಕು ಅಂತ. ಮತ್ತು ಈಗ ಶಿಕ್ಷಣ ಇಲಾಖೆ ತಂದಿರುವಂತ ಸುತ್ತೋಲೆ ಜಸ್ಟ್ ಲೈಕ್ ICDS ನ ಇನ್ನೊಂದು ಸ್ವರೂಪದ ಒಂದು ಸ್ಕೀಮ್. ಹಾಗೆ ನಾವೇನ್ ಹೇಳ್ತಾ ಇದ್ದೀವಿ ಅಂದ್ರೆ, ಶಿಕ್ಷಣ ಇಲಾಖೆಯಲ್ಲಿ ಅದನ್ನ ಪ್ರಾರಂಭ ಮಾಡೋದಕ್ಕಿಂತ ಅಂಗನವಾಡಿಗಳಲ್ಲೇ ಅದನ್ನ ಪ್ರಾರಂಭ ಮಾಡಬೇಕು, ICDS ಅನ್ನ ಸ್ಟ್ರೆಂಥನ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ. ಹಾಗಾಗಿ ಆ ಸುತ್ತೋಲೆಯನ್ನ ರದ್ದುಗೊಳಿಸಬೇಕು. ICDS ಒಂದು ಇದ್ರಲ್ಲೇ ಶಾಲಾ ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಹೆಚ್ಚುವರಿ ಕೆಲಸಗಳನ್ನ ಅಂಗನವಾಡಿ ನೌಕರರಿಂದ ಮಾಡಿಸಬಾರದು ಅನ್ನೋದು ನಮ್ಮ ಪ್ರಮುಖವಾದಂತ ಬೇಡಿಕೆ ಸರ್. ಅಲ್ಲ, ಈ ಬೇಡಿಕೆಗಳನ್ನ ಈ ಪ್ರತಿಭಟನೆ ಮಾಡ್ಲಿಕ್ಕೂ ಮುಂಚೆ ನೀವು ಸರ್ಕಾರಕ್ಕೆ ಅಥವಾ ಒಂದು ಇಲಾಖೆಯ ಸಚಿವರಿಗೆ ಏನಾದ್ರು ಬೇಡಿಕೆ ಸಲ್ಲಿಸಿದ್ರ? ಸರ್, ತಮಗೆಲ್ಲ ಗೊತ್ತಿರೋ ಹಾಗೆ ಮೇ 2019 16ನೇ ತಾರೀಕು ನಿರ್ದೇಶಕರು ನಮ್ಮನ್ನ ಮಾತುಕತೆಗೆ ಕರೆದಿದ್ರು. ಕರೆದ ಮೇಲೆ 17ನೇ ತಾರೀಕು ಈ ಸುತ್ತೋಲೆ ಬಂತು ಸರ್. 16 ನಮ್ಮ ಹತ್ರ ಮಾತುಕತೆ ಆಗಿದೆ, 17ಕ್ಕೆ ಈ ರೀತಿಯಲ್ಲಿ ಬಂದಿದೆ. 31ನೇ ತಾರೀಕೆ ನಾವು ಇಮಿಡಿಯೇಟ್ ಆಗಿ ಹೋರಾಟ ಮಾಡಿದೀವಿ. ಆವತ್ತಿನ ಸಚಿವರು ಮತ್ತು ಶಿಕ್ಷಣ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಉಮಾಶಂಕರ್ ಅವರು ನಮ್ಮ ಪ್ರತಿಭಟನೆ ಸ್ಥಳಕ್ಕೆ ಬಂದು ಇಮಿಡಿಯೇಟ್ ಆಗಿ ನಾವು ಸಭೆ ಕರಿತೀವಿ ಅಂತ ಹೇಳಿದ್ರು. ಅದು ಎಲ್ಲಾ ಮೀಡಿಯಾಗಳಲ್ಲೂ ಬಂದಿತ್ತು, ತಮ್ಮ ಇದ್ರಲ್ಲೂ ಕೂಡ ಬಂದಿತ್ತು. ಸೊ ಆದ್ರೆ ಆವತ್ತಿಂದ ಇವತ್ತಿನವರೆಗೂ ಒಂದು ಸಣ್ಣ ಸಭೆನೂ ಆಗ್ಲಿಲ್ಲ. ಮತ್ತೆ ನಾವು ನಿರಂತರವಾಗಿ ಒತ್ತಾಯಗಳನ್ನ ಮಾಡಿದೀವಿ, ಮನವಿಗಳನ್ನ ಕೊಟ್ಟಿದೀವಿ. ಮತ್ತೆ ನವೆಂಬರ್ 25ನೇ ತಾರೀಕಿಗೆ ನಾವು ಸ್ಟ್ರೈಕ್ ನೋಟಿಸ್ ಕೊಟ್ಟಿದೀವಿ. ಸೊ ನವೆಂಬರ್ 25 ಕೊಟ್ಟು ಮತ್ತು ಉಮಾಶಂಕರ್ ಸರ್ ಹತ್ರ ಮಾತಾಡಿದೀವಿ. ರಾತ್ರಿಯಿಂದ ಪ್ರತಿಭಟನೆ ಶುರುವಾಗಿದೆಯಲ್ಲ, ನಿನ್ನೆ ರಾತ್ರಿ ಅಲ್ಲ ನಿನ್ನೆಯಿಂದಲೂ ಕೂಡ ಶುರುವಾಗಿದೆಯಲ್ಲ ಆ ಪ್ರತಿಭಟನೆ, ಯಾರಾದ್ರೂ ನಿಮ್ಮನ್ನ ಸಂಪರ್ಕ ಮಾಡಿದ್ರ? ಈ ಪ್ರತಿಭಟನೆ ಕೈ ಬಿಡಿ, ಒಂದ್ಸಲಿ ಪರಿಶೀಲಿಸ್ತೀವಿ, ನಿಮ್ಗೆ ಯಾವುದೇ ರೀತಿಯಾದಂತ ಅನ್ಯಾಯ ಆಗೋದಿಲ್ಲ ಅಂತ ಭರವಸೆ ಯಾರಾದ್ರೂ ಕೊಟ್ಟಿದಾರಾ? ಖಂಡಿತ ಯಾರು ಕೊಟ್ಟಿಲ್ಲ ಸರ್. ಇದುವರೆಗೂ ಯಾರು ಸಂಪರ್ಕನೇ ಮಾಡಿಲ್ಲ? ಯಾರು ಸಂಪರ್ಕ ಮಾಡಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಪೊಲೀಸ್ ಇಲಾಖಾಧಿಕಾರಿಗಳು ಕರ್ಕೊಂಡೋಗಿದ್ರು, ಅವರು ಕೂಡ ಮುಷ್ಕರ ವಾಪಸ್ ತಗೊಳ್ಳಿ ಅಂತ ಮಾತಾಡಿಲ್ಲ ಸರ್. ಏನ್ ಮಾತನಾಡಿದ್ರು ಸರ್? ಅವರು ಹೋಗಿದ್ವಿ, ಆಮೇಲೆ ನಾವು ಮನವಿ ಪತ್ರವನ್ನ ಕೊಟ್ವಿ. ಅವರು ವಿಷಯ ಗೊತ್ತಿದೆ, 14ನೇ ತಾರೀಕು ಸರ್ಕಾರದ ಹಂತದಲ್ಲಿ ಸಭೆ ನಡೀತಾ ಇದೆ ಅಂತ ಮಾತ್ರ ಹೇಳಿದ್ರು ಸರ್. ಅದು ಯಾವ ಸಭೆ ಮತ್ತು ನಮ್ಮನ್ನ ಅದರಲ್ಲಿ ಕರೀತಾರ ಇಲ್ವಾ ಆ ತರದ ಯಾವ ವಿಚಾರಗಳು ಅಲ್ಲಿ ಪ್ರಸ್ತಾಪ ಆಗಿಲ್ಲ ಸರ್. ಓಕೆ, ನಿಮ್ಮ ಮುಂದಿನ ನಡೆ ಏನು ಅಂತ? ಯಾಕಂದ್ರೆ ಬೆಳಗ್ಗೆನೂ ಕೂಡ ನಾವು ಈ ಒಂದು ಸುದ್ದಿಯನ್ನ ತಗೊಂಡಂತ ಸಂದರ್ಭದಲ್ಲಿ ವರಲಕ್ಷ್ಮಿ ಅವ್ರು ಬರ್ತಾರೆ, ಅದಾದ್ಮೇಲೆ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ರು. ಏನ್ ನಿರ್ಧಾರ ನಿಮ್ದು? ಸರ್, ನಮ್ಮ ನಿರ್ಧಾರ ಬೆಂಗಳೂರಿಗೆ ಬರಬೇಕು ಅನ್ನೋದು ನಮ್ಮ ನಿರ್ಧಾರ ಸರ್. ಅದಕ್ಕೆ ಈಗಲಾದ್ರೂ ಕೂಡ ಪೊಲೀಸ್ ಇಲಾಖೆ ಅವರು ನಮಗೆ ಇದು ಒಂದು ಅವಕಾಶ ಮಾಡಿಕೊಡ್ಬೇಕು. ಕಂಪ್ಲೀಟ್ ಆಗಿ 12ನೇ ತಾರೀಕಿನಿಂದ
15 ದಿನಗಳ ಕಾಲ ಪ್ರತಿಭಟನೆ ನಡೆಸದಂತೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಿಬಿಟ್ಟಿದ್ದಾರೆ. ಹೌದು ಸರ್, ನಾವ್ ಏನ್ ತಪ್ಪು ಮಾಡಿದೀವಿ ಸರ್? ಅಂಗನವಾಡಿಯವರಿಗೆ ಮಾತ್ರನಾ ಸರ್ ಇದು ನಿಷೇಧಾಜ್ಞೆ? ಅಲ್ಲ, ಈಗ ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಪ್ರತಿಭಟನೆ ಮುಖಾಂತರನೇ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಬೇಕು ನಾವು. ಇದಕ್ಕೆ ಇವರು ಕಡಿವಾಣ ಹಾಕ್ಬಿಟ್ರೆ ಹೆಂಗೆ ಅಂತ. ಸರ್, ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಹಕ್ಕನ್ನ ಕೇಳುವಂತದ್ದು ನಮಗೆ ಅವಕಾಶ ಇಲ್ವಾ ಸರ್? ಓಕೆ ಓಕೆ, ಈಗ ಅಟ್ಲೀಸ್ಟ್ ಈಗ ನಾವು ಮನವಿ ಕೊಟ್ರು ನೀವು ಸ್ಪಂದಿಸಲ್ಲ. ವರಲಕ್ಷ್ಮಿ ಅವರೇ ಹಾಗೆ ಸಂಪರ್ಕದಲ್ಲಿರಿ. ನಮ್ ಜೊತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಶಶಿಕಲಾ ಜೊಲ್ಲೆ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ತುಮಕೂರಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಮಹಿಳೆಯರು. ಸುಮಾರು 8,000 ರಿಂದ 10,000 ಮಹಿಳೆಯರು ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಏನ್ ಹೇಳ್ತೀರಾ ಈ ಒಂದು ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇಲ್ಲ, ಅವರು ಮನವಿಯನ್ನು ಕೊಟ್ಟಿದ್ರು. ಯಾಕಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ LKG UKG ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅಂಗನವಾಡಿ ನಮ್ಗೆ ಮಕ್ಳ ಕೊರತೆ ಆಗ್ತದೆ, ಮತ್ತೆ ಈ ತರ ಬೇಡ ಅಂತ ಹೇಳಿದ್ರು. ನಾನು ಕೂಡ ಅವ್ರಿಗೆ ಸಪೋರ್ಟಿವ್ ಆಗೇ ಇದ್ದೇನೆ. ಯಾಕಂದ್ರೆ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ಹೌದು, ನಮ್ಮ ಅಂಗನವಾಡಿಗಳು ಈಗ ಯಾಕಂದ್ರೆ ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಮುಂದಿನ ಒಂದು ಯೋಚನೆಯನ್ನ ಇಟ್ಕೊಂಡು ನಮ್ಮ ಹೈಟೆಕ್ ಆಗ್ಬೇಕು ಅಂಗನವಾಡಿದ್ದು, ನಮ್ಮಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗ್ಬೇಕು. ಇಲ್ಲೇ ನಾನು ಈಗಾಗ್ಲೇ ಒಂದ್ಸತಿ ನಾನು ಕೂಡ ಹೇಳಿದ್ದೆ, ಅಂಗನವಾಡಿಯಲ್ಲಿ ನಮ್ಮ ಟೀಚರ್ಸ್ಗೆ ಟ್ರೈನಿಂಗ್ ಕೊಟ್ಟು ಇಲ್ಲೂ ನಾವು ಇಂಗ್ಲಿಷ್ ಅನ್ನ ಕಲಿಸ್ಬೋದು ಅಂತ ಹೇಳಿ. ಹೌದು, ಅದಕ್ಕೆ ನಾನು ಅದು ಪ್ರಯತ್ನ ಮಾಡ್ತಿದ್ದೆ. ಅಷ್ಟರಲ್ಲೇ ಅವರು ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ನಿನ್ನೆ CM ಸಾಹೇಬರು ಕೂಡ ಅವ್ರ ಜೊತೆ ಸ್ಪಂದನೆ ಮಾಡಿದ್ದಾರೆ. ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ದಿಢೀರ್ ಅಂತ ಹೇಳಕ್ ಆಗಲ್ಲ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆ ಮಾಡ್ಕೊಂಡು. ಯಾಕಂದ್ರೆ ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ LKG UKG ಮಾಡಿದ್ರೆ ಅಲ್ಲಿ ಮತ್ತೆ ಸ್ಟಾಫ್ ಬೇಕಾಗ್ತದೆ, ಮತ್ತೆ ಸರ್ಕಾರಕ್ಕೆ ಹೊರೆ ಆಗ್ತದೆ. ಅದನ್ನೇ ನಾವು ಅಂಗನವಾಡಿ ಟೀಚರ್ಸ್ ನ ಬಳಸ್ಕೊಂಡು ನಾವು ಮಾಡಿದ್ರೆ ಇನ್ನೂ ಒಳ್ಳೆ ರೀತಿಯಲ್ಲಿ ನಾವು ಅಂಗನವಾಡಿಗಳನ್ನ ಮಾಡ್ಬೋದು. ನಾವು ಅವ್ರ ಪರವಾಗಿನೇ ಇದ್ದೀನಿ. CM ಸಾಹೇಬ್ರ ಹತ್ರನೂ ಚರ್ಚೆ ಮಾಡೋಳಿದ್ದೀನಿ. ಒಂದ್ ಸ್ವಲ್ಪ ಹಾಗೆ ಸಂಪರ್ಕದಲ್ಲಿರಿ. ವರಲಕ್ಷ್ಮಿ ಅವರು ಕೂಡ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವರಲಕ್ಷ್ಮಿ ಅವರೇ, ಶಶಿಕಲಾ ಜೊಲ್ಲೆ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ನಮ್ ಜೊತೆ ಇದ್ದಾರೆ. ಏನಾದ್ರೂ ಪ್ರಶ್ನೆ ಇದೆಯಾ ನಿಮ್ದು? ಇಲ್ಲ ಸರ್, ಮೇಡಮ್ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ನಾವು ಅದಕ್ಕೆ ಆಭಾರಿಯಾಗಿದ್ದೇವೆ. ಮತ್ತೆ ನಮ್ಮ ಇಲಾಖೆಯಲ್ಲೂ ಕೂಡ ಇದೇ ರೀತಿಯಲ್ಲಿ ಯೋಚನೆ ಮಾಡುವಂತ ಇದು ಏನಿದೆ, ಡೆಫಿನೆಟ್ ಆಗಿ ನಮಗೆ ನಮ್ಮ ಇಲಾಖೆಯನ್ನ ಉಳಿಸ್ಬೇಕು ಅನ್ನೋದೇ ನಮ್ಮದು ಕೂಡ. ಸೊ ಹಾಗಾಗಿ ನಾನು ಮೇಡಮ್ ಅಲ್ಲಿ ರಿಕ್ವೆಸ್ಟ್ ಮಾಡೋದೇನಂತ ಹೇಳಿದ್ರೆ, ಮೇಡಮ್ ಅವರು ಮಧ್ಯಪ್ರವೇಶ ಮಾಡಿ ಅವರು ಕೂಡ ಕ್ಯಾಬಿನೆಟ್ ಸಚಿವರಾಗಿರೋದ್ರಿಂದ ಸೊ ಇಮಿಡಿಯೇಟ್ ಆಗಿ ಈ ಇಶ್ಯೂ ಅನ್ನ ರಿಸಾಲ್ವ್ ಮಾಡ್ಲಿಕ್ಕೆ ಅವರು ಮಧ್ಯಪ್ರವೇಶ ಮಾಡ್ಬೇಕು. ಮತ್ತೆ ಮೇಡಮ್ ಇಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇರುವಂತ ಸ್ಥಳ ಏನಿದೆ, ಇದನ್ನ ದಯವಿಟ್ಟು ನಾವು ಬೆಂಗಳೂರಿಗೆ ಬರ್ಲಿಕ್ಕೆ ಅವರ ಅಧಿಕಾರವನ್ನು ಉಪಯೋಗಿಸಿ ನಾವು ಬೆಂಗಳೂರಿಗೆ ಬರ್ಲಿಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು. ಮತ್ತೆ ಅಟ್ಲೀಸ್ಟ್ CM ಅವ್ರ ಹತ್ರ ಮಾತಾಡಿ ಇದು ಎಲ್ಲಾನು ಕೂಡ ಈ ಚರ್ಚೆಗಳಾಗಿ ಫೈನಲ್ ಸ್ಟೇಜ್ ಬರುವಂತ ಒಂದು ಇದಕ್ಕೆ ಅವರು ಕೂಡ್ಲೆ ಒಂದು ಕ್ರಮ ತಗೊಂಡ್ರೆ ಸೊ ಇದೊಂದು ಒಳ್ಳೆಯ ಫಲಿತಾಂಶ ಬಂದ್ಬಿಡತ್ತೆ. ಸೊ ಆ ರೀತಿಯ ಒಂದು ಪ್ರಯತ್ನಗಳನ್ನ ಮಾಡಿದ್ರೆ ಹೆಚ್ಚು ಒಳ್ಳೇದು ಅಂತ ಹೇಳಿ ಅನ್ಸುತ್ತೆ ಸರ್. ಶಶಿಕಲಾ ಜೊಲ್ಲೆ ಅವರೇ, ಇದಕ್ಕೆ ನಿಮ್ ರಿಯಾಕ್ಷನ್? ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಈಗ ಟಿವಿ ನೋಡ್ತಾ ಇದ್ದೀನಿ, ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಮಾಡ್ತಾ ಇದ್ದೀರಾ. 6 ತಿಂಗಳು ಮಕ್ಕಳೆಲ್ಲ ಇದಾರೆ ಮೇಡಮ್ ಅಲ್ಲಿ, ನೋಡ್ತಾ ಇದ್ರೆ ಹೊಟ್ಟೆ ಉರಿಯುತ್ತೆ. ಅದೇ ಅದಕ್ಕೆ ನಾನು ದಯವಿಟ್ಟು ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನನ್ನ ಮೇಲೆ ಭರವಸೆ ಇಡಿ, ನಾನು ನಿಮ್ ಪರವಾಗಿದ್ದೀನಿ. ಇದನ್ನ ಸ್ಟ್ರೈಕ್ ಅನ್ನ ಮುಂದುವರಿಸ್ಬೇಡಿ, ಇಲ್ಲಿಗೆ ಅದನ್ನ ಹಿಂಪಡ್ಕೊಳ್ರಿ. ನಾನು 12ನೇ ತಾರೀಕು ಕ್ಯಾಬಿನೆಟ್ ಇದೆ, ಅದರಲ್ಲಿ ಚರ್ಚೆ ಮಾಡ್ಬಿಟ್ಟು ನಾನು ಅವರಿಗೆ ಒಂದು ಸಮರ್ಪಕವಾದಂತ ಈ ಮಹಿಳೆಯರಿಗೆ ಇರುವಂತಹ ಧ್ವನಿ ಅಂದ್ರೆ ನೀವೊಬ್ರೆ, ಹಾಗೆ ಈ ಸಚಿವ ಸಂಪುಟದಲ್ಲಿ ಇರುವಂತಹ ಮಹಿಳಾ ಧ್ವನಿ ಅಂದ್ರೂ ಕೂಡ ಶಶಿಕಲಾ ಜೊಲ್ಲೆ ಅವರು ಮಾತ್ರ. ಡೆಫಿನೆಟ್ಲಿ ಎಸ್, ಹೌದು. ಈಗ ಈ ಒಂದು ವಿಚಾರ ನೀವು ಶಿಕ್ಷಣ ಸಚಿವರ ಜೊತೆನೂ ಕೂಡ ಮಾತಾಡ್ಬೇಕಾಗುತ್ತೆ. ಹೌದು, ಎರಡು ಜನರ ಜೊತೆ, CM ಸಾಹೇಬ್ರು ಮತ್ತೆ ಶಿಕ್ಷಣ ಸಚಿವರ ಜೊತೆನೆ ನಾನು ಅವ್ರ ಜೊತೆ ಒಂದು ಮೀಟಿಂಗ್ ಕರೆದ್ಬಿಟ್ಟು ಆಮೇಲೆ ಇವರು ಅಧ್ಯಕ್ಷರನ್ನು ಕೂಡ ಮೀಟಿಂಗ್ ಕರೆದು ಅವ್ರಿಗೆ, ನಾನಂತೂ ನನ್ನ ಡಿಪಾರ್ಟ್ಮೆಂಟ್ ಪರವಾಗಿದ್ದೀನಿ, ಅವ್ರು ಯಾವುದೇ ರೀತಿ ಅನ್ಯಾಯ ಮಾಡಕ್ ಬಿಡೋದಿಲ್ಲ, ನಾನು ಕರೆಕ್ಟ್ ಆಗಿ ಸ್ಪಂದನೆ ಕೊಡುವಂತ ಒಂದು ವಿಶ್ವಾಸ ನನ್ನ ಮೇಲೆ ಇಟ್ಟು ಅದನ್ನ ಹಿಂಪಡ್ಕೋಬೇಕು ಅಂತ ನಾನು ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ನೀವು ಅದನ್ನ ಈಗಾಗ್ಲೇ ಸ್ಟ್ರೈಕ್ ಮಾಡೋದ್ ನೋಡಿ ನನ್ಗೆ ಒಂಥರ ಅನ್ನಿಸ್ತಾ ಇದೆ. ಯಾಕಂದ್ರೆ ನಾನು ಒಬ್ಬ ಮಹಿಳೆಯಾಗಿ, ಒಬ್ಬ ತಾಯಿಯಾಗಿ, ನೀವು ಏನು ಅವ್ರಿಗೆ ಕಷ್ಟ ಇದೆ ಅನ್ನೋದು ನನಗೂ ಗೊತ್ತು. ಅದಕ್ಕೆ ನಾನು ವರಲಕ್ಷ್ಮಿ ಅವರಲ್ಲಿ ಮೇಡಮ್ ಅವರು ಇನ್ನೊಂದು ಈ ವಿಚಾರ ಅಂದ್ರೆ LKG UKG
ಆರಂಭ ಮಾಡಿ, ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ಅಂಗನವಾಡಿ ಕಾರ್ಯಕರ್ತೆಯರ ಸುಪರ್ದಿಯಲ್ಲೇ ಇದು ಆರಂಭ ಆದ್ರೆ ನಮಗೂ ಸ್ವಲ್ಪ ಟ್ರೈನಿಂಗ್ ಕೊಟ್ರೆ ನಾವೇ ಅದನ್ನ ಮುನ್ನಡೆಸ್ಕೊಂಡು ಹೋಗ್ತೀವಿ ಅಂತ. ವರಲಕ್ಷ್ಮಿ ಅವರೇ, ನನ್ ಕ್ವಶನ್ ತಪ್ಪಿಲ್ಲ ಅಂದ್ರೆ ಅವ್ರು ಕೇಳ್ಬೋದಲ್ವಾ ಅದನ್ನ? ಹೌದು ಸರ್. ಈಗ Yes, ಸರ್ madam. ಇನ್ನೊಂದೇನ್ ಗೊತ್ತಾ ಇದ್ರಲ್ಲಿರೋ ವಿಷಯ, ಈಗ ವಿಶ್ವಸಂಸ್ಥೆ ಒಂದು ಒಡಂಬಡಿಕೆ ಮಾಡ್ಕೊಂಡಿದೆ ಸರ್, ಅದು ಗವರ್ಮೆಂಟ್ ಆಫ್ ಇಂಡಿಯಾನು ಸಹಿ ಮಾಡಿದೆ. ICDS ನ ಆಬ್ಜೆಕ್ಟಿವ್ಸ್ ಅಲ್ಲಿ ಶಾಲಾ ಪೂರ್ವ ಪ್ರಾಥಮಿಕ ಶಿಕ್ಷಣ ಕೊಡ್ಬೇಕು ಅಂತ ಹೇಳಿದೆ. ಮತ್ತೆ 6 ವರ್ಷದ ಮಗುವಿನ 40% ದೈಹಿಕ ಬೆಳವಣಿಗೆ, 85% ಮಾನಸಿಕ ಬೆಳವಣಿಗೆ ಆಗುವ ದೃಷ್ಟಿಯಿಂದಾನೇ ಅಲ್ಲ ಇಲ್ಲಿ ಮೇಡಮ್, ಸಾರಿ ವರಲಕ್ಷ್ಮಿ ಅವರೇ, ಇಲ್ಲಿ ಈ 3.5 ವರ್ಷದಿಂದ 6 ವರ್ಷದ ಒಳಗಡೆನೆ ಅಂಗನವಾಡಿ ಅನ್ನೋದು ಅಸ್ತಿತ್ವದಲ್ಲಿರುವಂತದ್ದು. ಈ LKG UKG ಅನ್ನೋದು ಆರಂಭ ಆದ್ರೆ ಕಂಪ್ಲೀಟ್ ಕೊಲಾಪ್ಸ್ ಆಲ್ಮೋಸ್ಟ್. ಹೌದು ಸರ್, ಹೌದು ಸರ್. ಇದೇ ಈ ಕಾನ್ಸೆಪ್ಟೇ ಇರಲ್ಲ. ಅದಕ್ಕೆ ನಾವ್ ಹೇಳೋದು ಪಾಲನೆ ಮತ್ತು ಕಲಿಕೆ ಜೊತೆಯಲ್ಲಿ ಇರ್ಬೇಕು ಅಂತ ಹೇಳ್ತಾ ಇದೀವಿ ಸರ್. ಆ ಪಾಲನೆ ಮತ್ತು ಕಲಿಕೆ ಇರ್ಬೇಕು ಅಂದ್ರೆ ಅಂಗನವಾಡಿ ಕೇಂದ್ರನೇ ಆಗ್ಬೇಕು ಸರ್. ಸೊ ಆದ್ರೆ ಈಗ ಶಿಕ್ಷಣ ಇಲಾಖೆಗೆ ಕೊಟ್ಟೋದ್ರೆ ಪಾಲನೆ ಇರಲ್ಲ, ಕಲಿಕೆ ಮಾತ್ರ ಇರುತ್ತೆ ಸರ್. ಸೊ ಆವಾಗ ಏನಾಗುತ್ತೆ, ಟೋಟಲ್ ಈ ಪಾಲನೆ ಅನ್ನುವುದಕ್ಕೆ ಬರ್ತಾ ಇರುವಂತ ಬಜೆಟ್ ಮತ್ತೆ ಈ 45 ವರ್ಷಗಳ ಸ್ಕೀಮಿನ ಸಾಧನೆ ಎಲ್ಲವೂ ಒಟ್ಟೋಗುತ್ತೆ. ಆಮೇಲೆ ನಾನು ಇದನ್ನ ಮಾತಾಡ್ತೀನಿ, ಕ್ಯಾಬಿನೆಟ್ ನಲ್ಲಿ ಚರ್ಚೆಯನ್ನ ಮಾಡ್ತೀನಿ, ಅಲ್ಲಿ ಈ ಒಂದು ಬೇಡಿಕೆಗಳನ್ನ ಮುಂದಿಡ್ತೀನಿ ಅಂತ ಹೇಳ್ತಾ ಇದಾರೆ. ಪ್ರತಿಭಟನೆಯನ್ನ ವಾಪಸ್ ಪಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ನಿಮ್ ನಿರ್ಧಾರ ಏನ್ ಮಾಡ್ತೀರಾ ಸರ್? ಅವರು ಪ್ರತಿಭಟನಾ ಸ್ಥಳಕ್ಕೆ ಬರಲಿ, ನಮ್ಮ ಮನವಿಯನ್ನ ಸ್ವೀಕರಿಸಲಿ, ಪ್ರತಿಭಟನಾಕಾರರ ಜೊತೆ ಮಾತಾಡ್ಲಿ. ಮೇಡಮ್, ನಮ್ಮ ಇಲಾಖೆಯವರು, ನಮ್ಮ ಸಚಿವರು, ನಮ್ಮ ಹೆಣ್ಮಕ್ಳಿಗೂ ಒಂದು ಸಂತೋಷ ಆಗ್ತದೆ. ಒಂದ್ ನಿಮಿಷ ಅವ್ರನ್ನೇ ಕೇಳ್ಬಿಡ್ತೀನಿ. ಶಶಿಕಲಾ ಜೊಲ್ಲೆ ಅವರೇ, ಎಲ್ಲಿದ್ದೀರಾ ಮೇಡಮ್? ಸರ್, ನಾನು ನಿನ್ನೆ ನಂದೊಂದು ಕೆಲಸ ಇತ್ತು, ನಾನು ಡೆಲ್ಲಿಗೆ ಬಂದಿದ್ದೆ. ಮಧ್ಯಾಹ್ನ ಫ್ಲೈಟ್ ಬುಕ್ ಮಾಡಿದೀನಿ, ಬಟ್ ಅದು 6 ಗಂಟೆಗೆ ಬೆಂಗಳೂರು ತಲುಪುತ್ತೆ. ಹಂಗಾಗಿ ಸ್ವಲ್ಪ ನನ್ಗೆ ಅಲ್ಲಿ ಬರಕ್ ಲೇಟ್ ಆಗ್ಬೋದು. ಅದಕ್ಕೆ ನಾನು ಅವ್ರನ್ನ ಕೇಳ್ಕೊತಾ ಇದ್ದೀನಿ. ಈಗ ನನ್ನ ಮಾತಿನ ಮೇಲೆ ಒಂದು ಭರವಸೆ ಇಟ್ಕೊಂಡು, ವಿಶ್ವಾಸ ಇಟ್ಕೊಂಡು ಅವರು ಹಿಂಪಡ್ಕೊಳ್ಳಿ. ನಾಳೆನೆ ಕ್ಯಾಬಿನೆಟ್ ಇರೋದ್ರಿಂದ ನಾಳೆ ನಾನು ಸಿಎಂ ಈಗ ಶಶಿಕಲಾ ಜೊಲ್ಲೆ ಅವರೇ, ಅಟ್ಲೀಸ್ಟ್ ನಿಮ್ಮ ಪರವಾಗಿ ಆ ಕ್ಷೇತ್ರದ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತ ಮಾಧುಸ್ವಾಮಿ ಅವರನ್ನಾದ್ರೂ ಅಲ್ಲಿಗೆ ಕಳಿಸಿ ಕೊಡುವಂತ ಪ್ರಯತ್ನವನ್ನ ಮಾಡ್ತೀರಾ? ಅವರಿಗೆ ಭರವಸೆಯನ್ನ ಕೊಡಿಸುವಂತ ಪ್ರಯತ್ನ ಮಾಡ್ತೀರಾ? ನಾನು ಅವ್ರ ಜೊತೆ ಮಾತಾಡ್ತೀನಿ ಸರ್. ಈಗ ಮಾಧುಸ್ವಾಮಿ ಸರ್ ಜೊತೆನೂ ಮಾತಾಡ್ತೀನಿ. ಮಾತಾಡ್ಬಿಟ್ಟು ಮಾಡುವಂತ ಅನ್ಕೊಂತ ಪ್ರಯತ್ನ ಮಾಡ್ತೀನಿ. ಬಟ್ ನಾನು ಅವರು ಡಿಪಾರ್ಟ್ಮೆಂಟ್ ಪರವಾಗಿದ್ದೀನಿ, ಎಲ್ಲ ಅಂಗನವಾಡಿ ಶಿಕ್ಷಕರ ಪರವಾಗಿದ್ದೀನಿ. ಯಾಕಂದ್ರೆ LKG UKG ನನ್ ಕಡೆ ಎಲ್ಲ ರೆಡಿ ಇದೆ, ಟೀಚರ್ಸ್ ಇದಾರೆ, ಎಲ್ಲರೂ ಇದಾರೆ. ಯಾವ್ದೇ ರೀತಿ ಹೊರೆ ಬೀಳೋದಿಲ್ಲ. ಇವ್ರದೇ ಸ್ವಲ್ಪ ಟ್ರೈನಿಂಗ್ ಕೊಟ್ರೆ ನಾವು ಆರಾಮಾಗಿ ಅದನ್ನ ಸ್ಟಾರ್ಟ್ ಮಾಡಬಹುದು. ಅದರ ನಾನು ಡಿಪಾರ್ಟ್ಮೆಂಟ್ ಪರವಾಗಿದ್ದೀನಿ, ಅವರಲ್ಲಿ ವಿಶ್ವಾಸ. ಕಂಪ್ಲೀಟ್ ಜವಾಬ್ದಾರಿ ನಿಮ್ಮ ಮೇಲಿದೆ ಇವಾಗ. ಹಾ ಸರ್, ಸಪೋರ್ಟಿವ್ ಆಗಿ ನಾನು ಅದನ್ನ ಮಾಡ್ತೀನಿ. ವರಲಕ್ಷ್ಮಿ ಅವರೇ, ಅವರ ರಿಯಾಕ್ಷನ್ ಕೇಳ್ಕೊಂಡ್ರಿ ಅಂತ ಕಾಣಿಸುತ್ತೆ. ಹೌದು ಸರ್. ಮಾಧುಸ್ವಾಮಿ ಅವರ ಜೊತೆ ಮಾತಾಡಿ ಅಲ್ಲಿ ಕಳ್ಸಿಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಸರ್. ಅದೇ ನೋಡೋಣ. ಈಗ ನಾವು ಕೂಡ ಎಲ್ಲರದ್ದು ಅಭಿಪ್ರಾಯ ತಗೋಬೇಕಾಗತ್ತೆ. ಯಾಕಂದ್ರೆ ಬಹಳಷ್ಟು ದಿನಗಳಿಂದ ನಾವು ಇದನ್ನ ಮಾಡಿದ್ದೇವೆ. ಮತ್ತೆ ಸುಮಾರು ಇದ್ರೊಟ್ಟಿಗೆ ಇನ್ನ ಉಳಿದ ಬೇಡಿಕೆಗಳು ಬಹಳ ಇದಾವೆ. ಮೇಡಮೇ ಬೆಳೆಸಬೇಕಾದಂತ ಬೇಡಿಕೆಗಳು. ಅವರು ಕ್ಯಾಬಿನೆಟ್ ಮೀಟಿಂಗ್ ಮುಗಿಸಿ ಒಂದು ಹೊಸ ಸುದ್ದಿಯೊಟ್ಟಿಗೆ ಬರ್ಲಿ. ಸೊ ನಾವು ಕಾಯ್ತೇವೆ. ಯಾಕಂದ್ರೆ ನಮ್ಮ ಹುಡುಗಿಯರು ಕೂಡ ಮೇಡಮ್ ನೋಡಿಲ್ಲ. ಸೊ ಹಾಗಾಗಿ ಅವರು ಒಂದು ಹೊಸ ಸುದ್ದಿ ಒಟ್ಟಿಗೆ ಬಂದ್ರೆ ಸೊ ನಮಗೂ ಕೂಡ ಒಂದು ಸಿಹಿ ಸುದ್ದಿ ಒಟ್ಟಿಗೆ ಹೋರಾಟವನ್ನ ಮುಗಿಸುವ. ಥ್ಯಾಂಕ್ ಯು ವರಲಕ್ಷ್ಮಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಹಾಗೆ ಶಶಿಕಲಾ ಜೊಲ್ಲೆ ಅವ್ರಿಗೂ ಕೂಡ ಧನ್ಯವಾದ. ನ್ಯೂಸ್ 18 ಜೊತೆ ಮಾತನಾಡಿ ಜವಾಬ್ದಾರಿಯುತವಾಗಿ ಆನ್ಸರ್ ಮಾಡಿದಿರಾ. ಅವರ ಸಂಘಟನೆಯವರಿಗೆ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂಗನವಾಡಿ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತೀನಿ. ಕ್ಯಾಬಿನೆಟ್ ಸಭೆ ಇದೆ, ಅಲ್ಲಿ ಎಲ್ಲಾ ಬೇಡಿಕೆಗಳನ್ನ ಕೂಡ ನಾನು ಇಲ್ಲಿ ಕ್ಯಾಬಿನೆಟ್ ಮುಂದೆ ಇಡ್ತೀನಿ, CM ಮುಂದೆ ಇಡ್ತೀನಿ, ಅದನ್ನ ಈಡೇರಿಸುವಂತ ಭರವಸೆಯನ್ನ ನೀಡ್ತೀನಿ ಅಂತ ಕೂಡ ಅವರು ಹೇಳ್ತಾ ಇದ್ರು. ನಾನು ಇವರ ಪರವಾಗಿದ್ದೇನೆ, ಈ ಮಹಿಳಾ ಏನು ಹೋರಾಟಗಾರರು ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರ ಪರವಾಗಿ ನಾನಿದ್ದೇನೆ, ಅವರ ಧ್ವನಿಯಾಗಿ ಕ್ಯಾಬಿನೆಟ್ ನಲ್ಲಿ ಮಾತಾಡ್ತೇನೆ ಅಂತ ಶಶಿಕಲಾ ಜೊಲ್ಲೆ ಅವರು ಸ್ಪಷ್ಟಪಡಿಸಿದ್ದಾರೆ ನ್ಯೂಸ್ 18 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ. 3 ಬಿಗ್ ಬ್ರೇಕಿಂಗ್ ನ್ಯೂಸ್ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. 2, 3 ಬಿಗ್ ಬ್ರೇಕಿಂಗ್.